ರಿಮೂವ್ ಮಾಡಬೇಕಾ? ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ ಬೆಳಗ್ಗೆ ಎಷ್ಟು ಮಂಜಾಗ್ತಿದೆ. ಇವನು ನಮ್ಮ ಫ್ರೆಂಡು ವಿಘ್ನೇಶ್ ಅಂತ. ಹಲೋ. ನಾವು ಹೋಗ್ತಾ ಇದ್ದೀವಿ ಕಬಾಳಮ್ಮ ದೇವಸ್ಥಾನ ಬೆಳಗ್ಗೆ 5 ಗಂಟೆ. ಆ್ಯಂಡ್ ಇನ್ನೊಂದು ಮಾತು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಬೆಳಗ್ಗೆ ಹೆಂಗಿರುತ್ತೆ. ನಾವು ಡೈರೆಕ್ಟ್ ಇಂಟರ್ವ್ಯೂ ಏನು ಕೊಡೋದು ಬೇಡ, ಟೈಮ್ ಆಗಿದೆ ಆಲ್ರೆಡಿ ಹೋಗೋದು. ಡೈರೆಕ್ಟ್ ರೈಡಿಂಗ್ ಮೇಲೆ ಹೋಗೋಣ. ಸರಿ ಬನ್ನಿ ತೋರಿಸ್ತೀನಿ. ಪೀಸ್ ಔಟ್. ಸೊ ಫ್ರೆಂಡ್ಸ್, ನಾವು ಬೆಳಗ್ಗೆ 5 ಗಂಟೆ ಬಿಟ್ಟಿದ್ವಿ. ನಿಮ್ಗೆ ಹೇಳ್ದಂಗೆ ಬೆಳಗ್ಗೆ ಮಂಜಾಗ್ತಿದೆ. ನೋಡಿ, ಈ ಊರು ಯಾವುದು ಅಂತ ಹೆಸರು ಗೊತ್ತಿಲ್ಲ, ಆದರೆ ನಾನು ನಮ್ಮ ಫ್ರೆಂಡ್ ಹೋಗ್ತಾ ಇದ್ದೀವಿ. ಬೆಳಗ್ಗೆ 4:15 ಎದ್ದು ಸ್ನಾನ ಮಾಡಿಕೊಂಡು ಅಲ್ಲಿಂದ ಬಿಟ್ಟು 5:30 6 o'clock ಮತ್ತು ಪ್ರೀತಮ್ ಹತ್ರ ಹೋಗಿ ಕ್ಯಾಮ್ರಾ ಎಲ್ಲ ತಗೊಂಡು, ನೋಡಿ ಅವನದೇ ಎಲ್ಲ ಸೆಟಪ್ಪು ನಿಮ್ಗೆ ಗೊತ್ತೇ ಆಗಿರಬೇಕು. ಕ್ಯಾಮ್ರಾ ನೋಡಿ ಅವನ ಹತ್ರ ಹೋಗಿ ಎಲ್ಲ ಕ್ಯಾಮ್ರಾ ತಗೊಂಡು ಬಂದು ನಾನು ನಮ್ಮ ಫ್ರೆಂಡ್ ಈಗ ಕನಕಪುರಗೆ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇಲ್ಲೆಷ್ಟು ಮಂಜಿದೆ. ಮುಂದೆ ಅಂತೂ ಏನು ಕಾಣ್ತಾನೇ ಇಲ್ಲ. ಜಾಸ್ತಿ ಕಾಣ್ತಾ ಇದೆ, ಅಷ್ಟೊಂದಿಲ್ಲ. ಆದರೆ ಇವು ಬೆಟ್ಟ ಗುಡ್ಡಗಳು ಏನೂ ಕಾಣ್ತಾ ಇಲ್ಲ. ಫುಲ್ ಮಂಜಿಗೆ ಫುಲ್ ಮುಚ್ಚಿಬಿಟ್ಟೈತೆ. ಮತ್ತು ಹಂಗೆ ಲಾಸ್ಟ್ ವೀಡಿಯೋ ಮೇಲೆ ಹೆಂಗೆ ಸಪೋರ್ಟ್ ಕೊಟ್ರಿ ಹಂಗೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫುಲ್ ರೆಸ್ಪಾನ್ಸ್ ಕೊಡಿ ಈ ವಿಡಿಯೋಗೂ. ಯಾಕಂದರೆ ನೀವು ವಿಡಿಯೋಗೆ ಸಪೋರ್ಟ್ ಮಾಡಿದ್ರೆ ನಂಗೂ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದಕ್ಕೋಸ್ಕರ ಇದೊಂದು ರಿಕ್ವೆಸ್ಟು, ಪ್ಲೀಸ್ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಈ ವಿಡಿಯೋ ಅಂತ ಕಮೆಂಟ್ ಮಾಡಿ. ನನಗೂ ಗೊತ್ತಾಗಬೇಕಲ್ಲ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ. ಆದರೆ ನಮ್ದು ಈ ವಿಡಿಯೋ ಎಲ್ಲಿವರೆಗೂ ಹೋಗ್ತಾ ಇದೆ, ಯಾವ ಜನ ನೋಡ್ತಿದ್ದಾರೆ, ಉತ್ತರ ಕರ್ನಾಟಕ ಜನನ, ಇಲ್ಲಿ ಬೆಂಗಳೂರವರ ಆ್ಯಂಡ್ ಔಟ್ಸೈಡ್ ಅವರ, ಪ್ಲೀಸ್ ಕಮೆಂಟ್ ಮಾಡಿ. ಸೊ ಗೈಸ್, ವ್ಯೂ ಚೆಕ್ ಮಾಡಿ ಬೆಳಗ್ಗೆ ಹೆಂಗಿದೆ ಅಂತ. 2 days ಹಿಂದ್ಗಡೆ ತುಂಬ ಚಳಿ ಇತ್ತು, ಆದರೆ ನಂಗೆ ಅನ್ನಿಸ್ತಾ ಇಲ್ಲ 2 days ಈಗ ಹಿಂಗೆ ಇಷ್ಟೊಂದು ಚಳಿ ಆಗ್ತಾ ಇದೆ ಅಂತ. ಯಾಕಂದರೆ ಯೂಶ್ವಲಿ ಎಷ್ಟು ಆಗುತ್ತೆ ಅಷ್ಟು ಅನ್ನಿಸ್ತಾ ಇದೆ, ಜಾಸ್ತಿ ಅನ್ನಿಸ್ತಾ ಇಲ್ಲ. ಮೇ ಬಿ ಜಾಕೆಟು ಮತ್ತು ಗ್ಲವ್ಸ್ ಎಲ್ಲ ಹಾಕೊಂಡಿದ್ದಕ್ಕೆ ಅನ್ನಿಸ್ತಾ ಇಲ್ಲ ಅನಿಸುತ್ತೆ. ನೋಡಿ ವ್ಯೂ ಚೆಕ್ ಮಾಡಿ. ನಂಗಂತೂ ಮಜಾ ಬರ್ತಿದೆ. ಸೊ ಗಾಯ್ಸ್, ನೋಡಿ ನಾವು ಮೇ ಬಿ ಒಂದು 30 kilometer ಹೊಡ್ಕೊಂಡು ಬಂದಿರಬೇಕು. ಏನಂತೀರ? ಮತ್ತು ಗಾಯ್ಸ್, ನಿಮಗೆ ಲಾಸ್ಟ್ ವೀಡಿಯೋ ಹೆಂಗೆ ಅನಿಸುತ್ತೋ, ಚೆನ್ನಾಗಿ ಅನಿಸುತ್ತಾ ಇಲ್ಲ ಏನಾದರೂ ಮಿಸ್ಟೇಕ್ ಇತ್ತಾ, ಪ್ಲೀಸ್ ನಾನು ಲಾಸ್ಟ್ ವೀಡಿಯೋದು ಕಮೆಂಟ್ ಮಾಡಿ ಹೆಂಗಿದೆ ಅಂತ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಮತ್ತು ಅಲ್ಲಿ ಹೋಗಿ ಸಿಗೋಣ ಅಂತ. ಅಲ್ಲಿ ನಮ್ಮ ಫ್ರೆಂಡು ಭರತ್ ಕಾಯ್ತಾವನೆ. ಅವನಿಗೂ ಸೇಮ್ ನಾವು 4:15 ಎದ್ದು ನಾವು ಸ್ನಾನ ಮಾಡಿಕೊಂಡು ಅವನಿಗೂ ಎಬ್ಬರಿಸಿದ್ವಿ. ಅವನೆಲ್ಲ ಗಾಡಿ ತೊಳ್ಕೊಂಡೆಲ್ಲ ರೆಡಿ ಆಗಿರಬೇಕು. 80 ಮೇಂಟೈನ್ ಮಾಡ್ತಾ ಇದ್ದೀನಿ, 80 85. ನಿನ್ನೆ ನಮ್ಮೆಲ್ಲ ಫ್ರೆಂಡ್ಸ್ ಕೊಟ್ಟಿದ್ದಕ್ಕೆ 100 ಎಲ್ಲ ಓಡಿಸೋರಂತೆ ಗೊತ್ತೇ ಇಲ್ಲ ನನಗೆ. ಪರವಾಗಿಲ್ಲ, ಆದರೆ ನಾವು 80 85 ಮೇಂಟೈನ್ ಮಾಡೋಣ ಈಗ. ಮತ್ತು ಫಸ್ಟ್ ಸರ್ವಿಸ್ ಆಯ್ತು ಅಂದರೆ ನೆಕ್ಸ್ಟ್ ನೋಡೋಣ. ಈಗ ಹಂಗೆ ಟ್ರಿಪ್ ಎಲ್ಲ ಹೋಗ್ತಾ ಇರ್ತೀವಿ. ಗಾಡಿ ಐತೆ, ನಮ್ಮ ಸ್ವಂತ ಗಾಡಿ, ಎಲ್ಲಾದರೂ ಹೋಗ್ಬೋದು. ಯಾರ ಹತ್ರನೂ ಕೇಳೋದು ಬೇಕಾಗಿಲ್ಲ, ಹೇಳೋದು ಬೇಕಾಗಿಲ್ಲ. ಅದಕ್ಕೋಸ್ಕರ ನೋಡಿ ಗಾಯ್ಸ್, ಎಲ್ಲ ನಮ್ಮ ಫ್ರೆಂಡ್ ಎಲ್ಲ ಗಾಡಿ ಎಲ್ಲ ಚೆನ್ನಾಗೈತೆ ಅನಿಸ್ತವನೆ. ಗಾಡಿ ಎಲ್ಲ ಸೂಪರ್ ಆಗೈತೆ ಎಲ್ಲ. ನೋಡಿ ಎಲ್ಲ ಅವ್ರನ್ನೂ ಮೇ ಬಿ ಕೇರಳದವ್ರು ಅನಿಸುತ್ತೆ. ಎಲ್ಲ ರೈಡ್ ಮಾಡ್ಕೊಂಡು ಹೋಗ್ತವ್ರೆ. ಬುಲೆಟು ಮತ್ತು ಇನ್ನೊಂದು ಗಾಡಿ ಹೆಸರು ಯಾವುದು ಗೊತ್ತಿಲ್ಲ. ನೋಡಿ ಒಂದು ಚಪ್ರಿ ನನ್ನ ಮಗ. ಮತ್ತು ಎಕ್ಸ್ಪಲ್ಸ್ ಹೋಗ್ತಿದೆ, ಚೆನ್ನಾಗಿದೆ ವ್ಯೂ. ನಾವು ಅವ್ರ ಜೊತೆನೇ ಸೇರ್ಕೊಂಡು ಆರಾಮಾಗಿ ಹೋಗೋಣ ಅಂತೀರ.
GT ಐತೆ, GTR ಇದೆ, GTR ಪರವಾಗಿಲ್ಲ ಬಿಡಿ. ನಾನು ಮುಂದೆ ತಗೊಳ್ಳೋಣ ಅಂತ, ಅಪ್ಡೇಟ್ ಆಗೋಣ ಅಂತ. ಆದರೆ ಈಗಿಲ್ಲ, ನಮ್ಮ ಬೈಕೋ ಬಿಟ್ಟು ಬೇರೆದು ಯಾವುದೂ ಇಲ್ಲ ಈಗ. ಎಷ್ಟೇ ದೊಡ್ಡ ಗಾಡಿ ಇದ್ರೂ ನಮ್ಮ ಬೈಕೋನೇ ಇರುತ್ತೆ, ಬೇರೆ ಗಾಡಿ ಇಷ್ಟ ಆಗಲ್ಲ. ಮುಂದೆ ಏನಾದರೂ ಆಯ್ತಂದರೆ ನೋಡೋಣ ಅಂತ. ಈ ಥರ ಗ್ಯಾಂಗ್ ಇರಬೇಕು ಹೋಗೋಕ್ಕೆ, ಏನಂತೀರ? ಎಲ್ಲ ಬೈಕರ್ಸ್ ಎಲ್ಲ ಹೋಗ್ತಾವ್ರೆ, ಎಲ್ಲ ಜನ ನೋಡ್ತಾವ್ರೆ, ಆ ಥರ ಫೀಲ್ ಇರುತ್ತೆ. ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲರ ಹತ್ರನೂ ಐತೆ, ನಾವು ಒಂದಿನ ರೈಡ್ ಮಾಡ್ತೀವಿ. ಈಗ ನಿನ್ನ ಕೂತ್ಕೊಂಡವನಲ್ಲ ನಮ್ಮ ಫ್ರೆಂಡು, ಅವನ ಹತ್ರನೇ ಗಾಡಿ ಇಲ್ಲ. ಮಿಕ್ಕಿನವ್ರೆಲ್ಲವರು RC ಮತ್ತು ಇನ್ನೊಂದು ಬುಲೆಟು, ನಂದು ಎಕ್ಸ್ಪಲ್ಸ್ ಆಯಿತು, ಇನ್ನೊಂದು ಯಾವುದೋ ಇದೆ, ಅದು CNG ಗಾಡಿ, ಅದೂ ಚೆನ್ನಾಗಿದೆ. ಅದು ನಾವು ಟ್ರಿಪ್ ಮಾಡ್ಕೊಂಡು ಹೋದಾಗೆಲ್ಲ ವೀಡಿಯೋಸ್ ಎಲ್ಲ ಮಾಡ್ತೀನಿ, ಅವಾಗ ನೋಡಿ ಅಂತ. ನಾನು ನಿನ್ನೆ ಮಾಗಡಿಯಿಂದ ಬಂದೆ. ಬಿಗ್ ಶಾರ್ಟ್ ಔಟ್ ಫ್ರॉम विघ्नेश एंड शुभम भैया और ये बाबू भाई और हमारे सुपरस्टार भोजपुरी बॉय JP ಇವರು ತುಂಬ ಸಪೋರ್ಟ್ ಮಾಡ್ತಾರೆ. ನಿನ್ನೆ ಎಲ್ಲ ಫೋಟೋಶೂಟು ಮತ್ತು ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಟ್ರು. ಇಲ್ಲಿ ಬಂದರೆ ಒಂಥರ ಖುಷಿ. ನಮ್ಮ ಹಳೆ ಫ್ರೆಂಡ್ಸು ನಾನು ಬೆಂಗಳೂರು ಬಂದಾಗಿಂದ ಹಿಡ್ದ ಜೊತೆಗೆ ಇದ್ದಾರೆ. ಅದಕ್ಕೆ ನಾನು ಯಾವಾಗಲೂ ಬಂದಾಗೆಲ್ಲ ಇವ್ರ ಹತ್ರನೇ ಬರೋದು, ಇವ್ರ ಹತ್ರನೇ ಒಂದು ನೈಟ್ ಸ್ಟೇ ಮಾಡಿಕೊಂಡು ಇವ್ರ ಹತ್ರ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋದರೆ ಒಂಥರ ನೆಮ್ಮದಿಯಾಗಿ. ಅಲ್ಲಿದ್ದರೆ ಏನೋ ಅಲ್ಲೂ ಕೋಚಸ್ ಎಲ್ಲ ಇದ್ದಾರೆ, ಆದರೆ ಅವರೇನು ಅವರವರೇ ಇರ್ತಾರೆ, ಏನು ಜಾಸ್ತಿ ಏನು ಮಾತಾಡ್ಸಲ್ಲ. ಏನಾದರೂ ಕೆಲಸ ಇದ್ದರೆ ಮಾತಾಡ್ತಾರೆ, ಇಲ್ಲಾಂದರೆ ಇಲ್ಲ, ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ನಾನು ಪ್ರಾಕ್ಟೀಸ್ ಮಾಡಬೇಕು ಅಂತ ಇದ್ದೀನಿ, ಆದರೆ ಈಗ ಮಾಡೋಕ್ಕಾಗ್ತಾಯಿಲ್ಲ, ಗಾಡಿ ಎಲ್ಲ ಬಂತಲ್ಲ. ಅದಕ್ಕೆ ನಾನು ಅಲ್ಲಿಂದ ಗಾಡಿ ತಗೊಂಡು ಇವ್ರ ಹತ್ರ ಬಂದುಬಿಡ್ತೀನಿ. ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಚಿಲ್ ಮಾಡಿ ಹೋಗ್ಬಿಡ್ತೀನಿ. ಸೊ ಗೈಸ್ ನೋಡಿ, ನಾವು ಇಲ್ಲಿ ಬಂದುಬಿಟ್ಟಿದ್ವಿ ಕನಕಪುರ. ಈಗ ಬರೋದಕ್ಕೋಸ್ಕರ ಕಾಯ್ತಾ ಇದ್ದೀವಿ, ಅವ್ನು ಬರಬೇಕು. ನೋಡಿ ಇವನೇ ನಮ್ಮದು, ನಾವು ಹೊಸಬ್ರು ಅಂಕಲ್. ಹಾಂ काय है कहाँ निकले बोला? ವಾಸು ಹೋಟೆಲ್ ಕನಕಪುರ. ನೋಡಿ ಫ್ರೆಂಡ್ಸ್, ಎಲ್ಲೋ ವಾಸು ಹೋಟೆಲ್ ಹತ್ರ ಹೋಗ್ಬೇಕಂತೆ. ಗೈಸ್ ನೋಡಿ, ಅವನ ಗೂಗಲ್ ಮ್ಯಾಪಲ್ಲಿ ಲೊಕೇಶನ್ ಕಳಿಸ್ದ. ಆ ಲೊಕೇಶನ್ ಇಲ್ಲೇ ಪಕ್ಕದಲ್ಲೇ ಐತೆ. ಅವನೊಂದನೇ ಆ ಹೋಟೆಲ್ ಹತ್ರ ಬನ್ನಿ ಅಂತ. ನೋಡಿ ಅಲ್ಲಿ ವಾಸು ಹೋಟೆಲ್ ಅಂತ ಬರ್ದಿದ್ದೈತೆ ನೋಡಿ, ಅಲ್ಲಿ ನಿಮ್ಗೆ ಕಾಣ್ತಿರಲ್ಲ ಏನೋ, ಇಲ್ಲೇ ಹಿಂದ್ಗಡೆನೇ ಐತೆ. ನಾವು ಎಕ್ಸಾಕ್ಟ್ ಅದೇ ಲೊಕೇಶನಲ್ಲಿ ನಿಂತಿದ್ವಿ ಇಲ್ಲಿಗ. कोई बात नहीं, चलेगा. ನಮ್ಮ ಆಡಿಯನ್ಸ್ ಎಲ್ಲ ಲೈಕ್ ಮಾಡುತ್ತಾ ನಿಂಗೆ? ಜಾಲಿ ನೋಡಿ ಗೈಸ್, ಗಾಯ ಹಂಗಾಗೈತೆ. ಹೆಲ್ಮೆಟ್ ಹಾಕೊಂಡು ಪ್ರೀತಮ್ ಹೆಂಗೋ ಹಾಕೊಂತೆ ನೀನಿದ್ದು ಹೆಲ್ಮೆಟು ಫುಲ್ ಟೈಟ್ ಆಗಿದೆ. ಈಗದೇನಾ ನಿನ್ನ ಹೆಲ್ಮೆಟ್ ಇದೆ, ನನಗಾಗಿಲ್ಲ. ನನ್ನಿಂದ ಅಷ್ಟಾಗಿಲ್ಲ ಗೈಸ್. ಫುಲ್ ಟೈಟ್ ಆಗಿದೆ, ಅಲ್ಲಾಡೋದೇ ಇಲ್ಲ. ಮತ್ತು ಅದು ವೈಸರ್ ಫುಲ್ ಯೆಲ್ಲೋ ಕಲರ್ ಇದೆ, ಅದನ್ನು ಕಾಣೋದಿಲ್ಲ ಕಲರ್ ಕರೆಕ್ಟಾಗಿ. ಒಳಗಡೆ ಒಂದಿದೆ, ಅದನ್ನು ಸ್ವಲ್ಪ ಡಿಮ್ ಆಗಿದೆ. ನಂದೇ ಹೆಲ್ಮೆಟ್ ಚೆನ್ನಾಗಿದೆ. ಈ ಚೇಂಜ್ ಮಾಡ್ಕೊಳ್ಳೋದು ಫಸ್ಟು. ಗೈಸ್ ಚೆನ್ನಾಗಿ ಕಾಣ್ತಾ ಇದ್ದೀವಾ? ಹೇಳಿ ಗೈಸ್, ಎಲ್ಲ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ. ನೋಡಿ ಇವನು ಹ್ಯಾಂಡ್ಸಮ್ ಬಾಯ್. बोलना रे कुछ? सुनाई नहीं दिया मेरे को. हैंडसम बाय बोला, और क्या बोलूं? अच्छा. अरे शर्मा रहा है, देखो शर्मा ढूंढ रहा हूँ, रुकना. और दाढ़ी कितनी होगी है मालूम क्या? इष्टे ಬಂದಿರೋದು, ಗಡ್ಡನೇ ಬಂದಿಲ್ಲ. इनिशियल स्टेज. कितना साल का है तू? 19-20 होने वाला हूँ. 19-20 ಅಂತೆ. ಅಂದರೆ ಒಳ್ಳೆ ಹುಡುಗ ಗೈಸ್. ಯಾರಾದರೂ ಹುಡುಗಿ ನೋಡಿಬಿಟ್ರೆ, ಯಾರಾದರೂ ಹುಡುಗಿ ನೋಡ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಇವನ್ಗೆ ಡೀಟೇಲ್ಸ್ ಎಲ್ಲ ಹಾಕ್ಬಿಡ್ತೀನಿ. ಈಗ ಕಾಣ್ತು ನೋಡಿ, ಈಗ ತೋರಿಸ್ತೀನಿ. ಅದು ವಾಸು ಹೋಟ್ಲ್ ಅಂತ ನೋಡಿ, ಈಗ ಕಾಣ್ತು ನೋಡಿ ವಾಸು ಹೋಟೆಲ್. ಇದೇ ಹೋಟೆಲ್ಗೆ ಅವನು ಬನ್ನಿ ಅಂತ ಹೇಳ್ತಾ ಇದ್ದ. ನಾವು ಆಲ್ರೆಡಿ ಇಲ್ಲೇ ಬಂದು ನಿಂತಿದ್ವಿ. ಇವನೇ ನೋಡಿ ಗೈಸ್, ಭರತ್ ಕಾಂಬ್ಳೆ. ನೋಡಿ ಗೈಸ್, गौर से देखिए इस आदमी को.
ಕಿತ್ನಾ ಶರ್ಮಾ ರहा है रे ಏನು ಇಷ್ಟೊಂದು ನಾಚ್ತಾ ಇದೆಯಾ ನೋಡಿ ಟ್ರಿಪ್ ಹೊಡಿತಾ ಇದೆ ಒಂದು ಇವನು ಫುಲ್ ಖುಷಿಯಾಗವನೆ ಹೆಂಗೈತೆ ಚೆನ್ನಾಗೈತೆ ಏನಾಗಲ್ಲ ಎರಡು ಸತಿ ಟೋಪಿ ಹಾರಾಕ್ಬಿಟ್ಟೈತಿ ನೀನು ಆ ಟೋಪಿ ಇದಕ್ಕೆ ಕೊಡ್ತೀಯಾ ಇವನ್ ಕೊಡ್ತೀಯಾ ಈಗ ಟೋಪಿ ಕೊಡ್ತೀಯಾ ಇಲ್ಲ ಹೆಲ್ಮೆಟ್ ಆಯ್ತಲ್ಲ ಸೊ ಗಾಯ್ಸ್ ನೋಡಿ ಇವನು ಫೋಟೋ ಶೂಟ್ ಮಾಡಕ್ ಬಂದವನೇ ಇಲ್ಲಿ ದೇಖ್ ಕಿದರ್ ಜಾಗ ಎಲ್ಲ ಮಾಡೋದು ಈ ಗಿಡ ಮೇಲ ಈ ಒಣಗಿರೋ ಗಿಡ ಮೇಲೆ ಮಾಡ್ತೀಯಾ ಎಲ್ಲ ಚೆನ್ನಾಗಿ ಬರುತ್ತೆ ಫೋಟೋ ಅಂತ ಅಲ್ಲಿ ಅಲ್ಲಿ ಅಲ್ಲೋಗು ಅಲ್ಲಿ ಕುತ್ಕೊಳ್ಳಿ पूरा क्या बहुत कुछ आएगा वाइड एंगल है ನೋಡು ಕಾಣ್ತಾ ಇಲ್ಲ ಭರತ್ ಖುಷ್ हो गया ತೆಗಿಲ ಫೋಟೋ ಟು ಬಿ ಕಂಟಿನ್ಯೂ ಈಗ ಸೀದಾ ಅಲ್ಲಿ ಟೆಂಪಲ್ ಹತ್ರ ಸಿಗ್ತೀನಿ ಕಬಾಳಮ್ಮ ದೇವಸ್ಥಾನ ಸೊ ಗೈಸ್ ನೋಡಿ ಇದೆ ಕಬಾಳಮ್ಮ ದೇವಸ್ಥಾನ ಅಲ್ಲಿ ನೋಡಿ ಬೆಟ್ಟ ಕಾಣ್ತಿರ್ಬೇಕು ಇಲ್ಲೆಲ್ಲ ಬಸ್ಸಸ್ಗಳೆಲ್ಲ ನಿಂತಿದೆ ದೊಡ್ಡದಾಗಿದೆ ಫುಲ್ ಮೇಲ್ವರೆಗೂ ಇದೆ ಅದೇ ದೇವಸ್ಥಾನ ಇಲ್ಲೇ ಮುಂದೆ ಇರೋದು ಅದ್ ನೋಡದ ಜೈಪುರ್ದು ಹೆಂಗೈತೆ ನಾನು ಹಿಂಗನ್ನೇ ತಾನೆ ಬರೀ ಒಳ್ಳೆ ಫ್ರೇಮ್ಗಳು ಬಸ್ಗಳದು ಒಳಗಡೆ ಕಾರ್ಗಿರಲ್ಲ ಯಾರ್ದು ಏನೋ ಆಕ್ಸಿಡೆಂಟು ಇವ್ರೇನೋ ಇಬ್ರು ಜಗಳ ಆಡ್ಕೊಂಡವ್ರೆ ಬಡ್ ಅಂತ ಅದಿಂದ ಅದು ಅಂತ ಇದೇ ವಿಡಿಯೋ ಹಾಕ್ತೀನಿ ನೋಡಿ ನೀವು 4 ಸಲ ಹಾಕ್ತೀನಿ ಒಂದು ಬಡ್ ಅಂದಿದ್ದು ಬಟ್ 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 ಬಾಡ್ ಅಂದ್ಬಿಡ್ದಂಗೆ ಒಂದು ಬಾಡ್ ಅಂದ್ಬಿಡ್ದಂಗೆ ಒಂದು ಬಾಡ್ ಅಂದ್ಬಿಡ್ದಂಗೆ ಒಂದು ತಕ್ಕೆ ಇಲ್ಲೇ ಇಡೋದ ಕೇಳಬೇಡಿ ಅದಕ್ಕೆ ಇದು ನಿಮ್ಮ ಕಡೆಯಲ್ಲಿ ಕೊಡಬೇಕು ಇಲ್ಲ ಕೊಡಿ ಸರ್ ಇಲ್ಲೇ ಕೊಡ್ಬೇಕಾ ಹೂವು ಐತಿ ಹೂವು ಐತಿ ಕೊಡಿ ಎಷ್ಟು ಇದೆಲ್ಲ ಫುಲ್ ಚೇಂಜಾ ಇದು ಮಾತ್ರ ನಮಗೆ ಅವಾಗ ಅದು ದೇವ್ರ ಮೇಲೆ ಕೊಟ್ಬಿಟ್ಟು ನಿಮ್ಗೆ ಬೇಕಂದ್ರೆ ದೇವ್ರ ಮೇಲೆ ಹಾಕ್ಬಿಟ್ಟು ಬೇರೆ ಹಾರ ಕೊಡ್ತಾರೆ ಗಾಡಿ ಪಡಿ ತಗೊಂಡು ಸರ್ ಮನ್ಸಿನ ಮಾತು ಎತ್ಕೊಂಡ್ರಿ ನೀವು ಅಲ್ಲಿ ಒಳಗಡೆ ಇದು ಹಾರ ಅವ್ರು ಕೊಟ್ಬಿಡಿ ಪೂಜೆ ಮಾಡ್ತಾರೆ ಮಂಗಳಾರತಿ ಮಾಡ್ಬಿಟ್ಟು ಆಮೇಲೆ ಚೇಂಜ್ ಇದ್ರೆ ಕೊಡಿ ಕೃಷ್ಣ ಫುಲ್ ರಶ್ ಆಗ್ಬಿಟ್ರೆ हाँ और क्या यही टेंशन मत ले रहे ये जिंदगी भर रहेगा अपना वेट वेट ಹೋಗಿದ್ರಲ್ಲ ಏ ಬಸ್ಕರ್ರೆ डाल दे मुंह के अंदर डाल दे क्या इधर किस लिए आया गाइस ಹೆಂಗಿದೆ ನೋಡಿ ಇವಂದು ಇಷ್ಟೇ ಗಾಯ್ಸ್ ಎಲ್ಲಿ ಸಿಕ್ಕಾಗ ವಾಶ್ರೂಮ್ ಅಲ್ಲಿ ಹೋಗ್ಬೇಕದಲ್ಲ ಹೋಟ್ಲಲ್ಲಿ ये साइड है क्या मैं सोचा है घूम के आने का कोई नहीं
ಗಂಧದ ಕಡ್ಡಿ, ನಿಂಬೆಹಣ್ಣು. ಯಾರು ತಗೊಂಡು ಹಾಕೊಂಡು ಹೋಗ್ಬಿಟ್ರೆ ಅದು ಮಡ್ಗಾಡ್ ಮೇಲೆ ಹಾಕ್ಬೇಕಷ್ಟೇ ಅದನ್ನ. ಹಿಂಗೆ ಅವತ್ತು ಅಷ್ಟೇ ಅವ್ನು ತಗೊಬಂದಿದ್ನಲ್ಲ ಮಡ್ಗಾಡ್ ಮೇಲೆ ಹಿಂಗಿತ್ತು, ಟೇಪ್ ಹಾಕ್ದ ಅದಕ್ಕೆ. ಯಾರು ದೊಡ್ಡದಾಯ್ತು ಹಾರ ಅದು. ನೋಡಿ ಗೈಸ್ ಇವ್ನು ಹಿಂಗೆ ಹಾಡ ಆಡ್ತಾವನೆ. घुंगरू टूट गए. ओहो क्या टूट गया? जोर से बोल. ಶರಮ್ ಅಂತ ನಾಚ್ತಾವನಂತೆ. ಹೆಲ್ಮೆಟ್. ಹಾಕೋ ನಂಬರ್ ಪ್ಲೇಟ್ ಒಳಗೆ ಹಾಕೋ ಹಿಂದೆ ಅಷ್ಟೇ. ಇದೊಳಗಡೆ ಮಾಡು. ಏನು ಹೇಳೋದು ನೋಡ್ಬಿಟ್ಟು ಹಿಂಗೆ ತೊಗೊಂಡೋಗ್ಬಿಡ್ತೀನಿ. ಇಲ್ಲ ಹೊಡಿತೀನಿ. ಗೈಸ್ ಪೂಜೆ ಆಯ್ತು, ಎಲ್ಲ ಆಯ್ತು. ನಾವು ಹೋಗ್ತಾ ಇದ್ವಿ ಭರತ್ ಅವ್ರ ಮನೆಗೆ. ಮನೆ ಹೋಗೋದಾ ನಿಮ್ಮ ಮನೆಗೆ? ಮನೆ ಅಂತೀನಿ. ಭರತ್ ನಿಮ್ಮ ಮನೆಗೆ ಹೋಗೋದಾ? ಫಾಲ್ಸ್ ಕರ್ಕೊಂಡು ಆಯ್ತಾ? ಯಾವ್ದು ಫಾಲ್ಸು? ಚುಂಚಿ ಫಾಲ್ಸ್. ಚುಂಚಿ ಫಾಲ್ಸ್